ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ದಿಸ್ ಇಸ್ ಅರ್ಜುನ್. ಸೊ ಬನ್ನಿ ನಾಳೆ ಮಾರ್ಕೆಟ್ ಯಾವ ಕಡೆ ಮೂವ್ ಆಗ್ಬೋದು ಅಂತ ಸ್ವಲ್ಪ ಡಿಸ್ಕಷನ್ ಮಾಡೋಣ. ಓಕೆ, ಸೊ ಸೆನ್ಸೆಕ್ಸ್ ನಾನು ಕ್ಲಿಕ್ ಮಾಡಿದೆ. ಇಲ್ಲಿ ಸೆನ್ಸೆಕ್ಸ್ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಆಸ್ ಆಫ್ ನಾವು ನೋಡೋದಾದ್ರೆ ಇಟ್ಸ್ ನಾರ್ ಬುಲ್ಲಿಶ್ ನೈದರ್ ಬಿಯರಿಶ್, ಅಂದ್ರೆ ಸ್ಟ್ರಾಂಗ್ ಅಂತ ಏನು ಕಾಣಿಸ್ತಾ ಇಲ್ಲ ನನಗೆ ಆಕ್ಚುಲಿ, ಯಾಕಂದ್ರೆ ರೀಸೆಂಟ್ ಕ್ಯಾಂಡಲ್ ನೋಡಿ ಇಲ್ಲಿ. ಓಕೆ, ಅದೇ ರೀತಿ ಬ್ಯಾಂಕ್ ನಿಫ್ಟಿನೂ ಡೇ ಟೈಮ್ ಫ್ರೇಮ್ ಅಲ್ಲಿ ನೋಡ್ಕೊಳ್ಳೋಣ ಆಕ್ಚುಲಿ ಫಸ್ಟ್ಗೆ. ಸೊ ಸೇಮ್, ನೋ ಸ್ಟ್ರಾಂಗ್. ಓಕೆ, ಬುಲಿಶ್ ಆಗಲಿ ಬೇರಿಶ್ ಆಗಲಿ ಸ್ಟ್ರೆಂತ್ ಅನ್ನೋದಿಲ್ಲ. ಓಕೆ, ಬೈಯಿಂಗ್ ಆಗಲಿ ಸೆಲ್ಲಿಂಗ್ ಆಗಲಿ ಸೇಮ್ ಮೂರು ಇಂಡೆಕ್ಸ್ ಡೇ ಟೈಮ್ ಫ್ರೇಮ್ ಅಲ್ಲಿ ನಮಗೆ ಯಾವುದೇ ಕ್ಲಾರಿಫಿಕೇಶನ್ ಕೊಡ್ತಾ ಇಲ್ಲ. ಡನ್. ಇವಾಗ ನಾನು 15 ಮಿನಿಟ್ ಟೈಮ್ ಫ್ರೇಮ್ಗೆ ಸ್ವಿಚ್ ಆಗ್ತೀನಿ. 15 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಕೈಂಡ್ ಆಫ್ ಯು ಪ್ಯಾಟರ್ನ್ ಅಥವಾ ಕೈಂಡ್ ಆಫ್ ಬುಲ್ ಫ್ಲಾಗ್ ಅನ್ನ ನನಗೆ ಇಲ್ಲಿ ಫಾರ್ಮ್ ಆಗಿದೆ. ಇದು ಈ ಪಾಯಿಂಟ್ ಇಂದ ಈ ಪಾಯಿಂಟ್ ವರೆಗೂ ಮಾತ್ರ ನಾವು ಅನಲೈಸ್ ಮಾಡೋಣ ಇಲ್ಲಿಂದ. ಅಂಡ್ ದೆನ್ ಇಲ್ಲಿಂದ ಅನಲೈಸ್ ಮಾಡಿದ್ರೆ ಈ ಝೋನು ನಮ್ಗೆ ಇಲ್ಲಿ ಕ್ರಿಯೇಟ್ ಆಗಿದೆ ಈ ರೀತಿ. ಓಕೆ, ಇಟ್ಸ್ ಅ ಬುಲ್ ಅಂಡ್ ಇಟ್ಸ್ ಅ ಫ್ಲಾಗ್. ಸೊ ನಾನು ಪ್ರಾಪರ್ ಆಗಿ ಇಲ್ಲಿ ಹೇಳೋದಾದ್ರೆ ಇಲ್ಲಿಂದ ಇಲ್ಲಿವರೆಗೂ. ಓಕೆ, ಸೊ ಯಾವಾಗ ಈ ಝೋನು ಇದು ಆಗತ್ತಲ್ವಾ, ಬ್ರೇಕ್ ಆಗತ್ತಲ್ವಾ, ಈ ರೀತಿ ಝೋನ್ ನನಗೆ ಬ್ರೇಕ್ ಆಗಬೇಕಿದು. ಸೊ ಬ್ರೇಕ್ ಆಗಿ ರೀಟೆಸ್ಟ್ ಆಗಿ ಮೇಲ್ಗಡೆ ಹೋಗಬೇಕು. ಆ್ಯಂಡ್ ಇಲ್ಲಿ ಬ್ರೇಕ್ ಆದ ತಕ್ಷಣ ಸ್ಕ್ಯಾಲ್ಪಿಂಗ್ ಟ್ರೈ ಮಾಡೋರು ಏನು ಮಾಡಬಹುದು, ಜಸ್ಟ್ ಇಲ್ಲಿಂದ ಇಲ್ಲಿವರೆಗೂ 200 ಪಾಯಿಂಟ್ ಸೆನ್ಸೆಕ್ಸ್ ಅಲ್ಲಿ 81,000 ರೌಂಡ್ ಲೆವೆಲ್ ಏನಿದೆ ಅಲ್ಲಿವರೆಗೂ ಟಾರ್ಗೆಟ್ ಅನ್ನ ಇಟ್ಕೋಬಹುದು. ಬೈ ಎನಿ ಚಾನ್ಸ್ 81,000 ರೌಂಡ್ ಲೆವೆಲ್ ಬ್ರೇಕ್ ಆದ್ರೆ ಓಕೆ, ಸೊ ಎಲ್ಲಿವರೆಗೂ ಮಾರ್ಕೆಟ್ ಹೋಗ್ಬೋದು, ಈ ರೌಂಡ್ ಲೆವೆಲ್. ಇಟ್ಸ್ ರೌಂಡ್ ಲೆವೆಲ್ ಇಸ್ ವೆರಿ ಇಂಪಾರ್ಟೆಂಟ್ ಆಸ್ ಆಫ್ ನೌ. ಡನ್. ಸೊ ಈ ರೌಂಡ್ ಲೆವೆಲ್ ಬ್ರೇಕ್ ಆದ್ರೆ ಇಲ್ಲಿಂದ ಇಲ್ಲಿವರೆಗೂ ಈಸಿಲಿ ಮಾರ್ಕೆಟು 370 ಪಾಯಿಂಟ್ಸ್ ಮೂವ್ ಆಗೋ ಚಾನ್ಸಸ್ ಇದೆ. ಎಕ್ಸಾಕ್ಟ್ಲಿ ಲೈಕ್ ಇದು ಬ್ರೇಕ್ ಆಯಿತು, ಇಲ್ಲಿಂದ ಇಲ್ಲಿವರೆಗೂ ಟಾರ್ಗೆಟು, ಇದು ಬ್ರೇಕ್ ಆದರೆ ಇಲ್ಲಿಂದ ಇಲ್ಲಿವರೆಗೂ ಈ ರೀತಿ. ಡನ್. ದ ಕಂಪ್ಲೀಟ್ ಯು ಪಾಯಿಂಟ್ ಅಲ್ಲಿ ರಿವರ್ಸಲ್ ಆದಂಗೆ ಆಗುತ್ತೆ ಓವರ್ ಆಲ್ ಮಾರ್ಕೆಟು. ವಾಟ್ ಇಫ್ ದ ಮಾರ್ಕೆಟ್ ಗ್ಯಾಪ್ ಅಪ್, ಆಕ್ಚುಲಿ ಗ್ಯಾಪ್ ಅಪ್ ಮಾರ್ಕೆಟ್ ಓಪನ್ ಆದರೆ ಏನು ಮಾಡೋದು, ಡೈರೆಕ್ಟ್ಲಿ ಸೆಲ್ಲಿಂಗ್ ಅಪಾರ್ಚುನಿಟಿ ಸಿಗುತ್ತೆ. ಅದು 81,000 ಹತ್ರ ರೌಂಡ್ ಲೆವೆಲ್ ಅಲ್ಲಿ ಓಪನ್ ಆದರೆ. ಓಕೆ, ಅದಕ್ಕಿಂತ ಮೇಲ್ಗಡೆ ಓಪನ್ ಆದರೆ ಸ್ಮಾಲ್ 5 ಮಿನಿಟ್ ಟೈಮ್ ಫ್ರೇಮು ರೆಡ್ ಕಲರ್ ಫಾರ್ಮ್ ಆಗಿ ಆ ರೆಡ್ ಕಲರ್ ಕ್ಯಾಂಡಲ್ನ ಹೈ ಬ್ರೇಕ್ ಆದರೆ ಅಗೇನ್ ಯು ಪ್ಯಾಟರ್ನ್ ಅಲ್ಲಿ ಗ್ಯಾಪ್ ಅಪ್ ಆದರೆ ಯು ಪ್ಯಾಟರ್ನ್ ಅಲ್ಲಿ ಮಾರ್ಕೆಟ್ ಮೇಲ್ಗಡೆ ಹೋಗೋ ಚಾನ್ಸ್ ಇರುತ್ತೆ. ಬಟ್ ತುಂಬಾ ಜಾಸ್ತಿ ಗ್ಯಾಪ್ ಅಪ್ ಆದರೆ ಸೀದಾ ರೆಡ್ ಕ್ಯಾಂಡಲ್. ಸೊ ಈ ಗ್ಯಾಪ್ ಫಿಲ್ ಆಗೋವರೆಗೂ ಬರೋ ಚಾನ್ಸಸ್ ಇರುತ್ತೆ. ಅದೇ ಗ್ಯಾಪ್ ಡೌನ್ ಆದ್ರೆ ಏನ್ ಮಾಡೋದು, ಇಲ್ಲಿ ಈ ಝೋನ್ ಅಲ್ಲಿ ಏನಾದ್ರು ಗ್ಯಾಪ್ ಡೌನ್ ಆದ್ರೆ ಮಾರ್ಕೆಟ್ ಬುಲ್ಲಿಶ್ ಹೋಗೋ ಚಾನ್ಸಸ್ ಇರುತ್ತೆ, ಅಂದ್ರೆ ಮಾರ್ಕೆಟ್ ಮೇಲ್ಗಡೆ ಹೋಗೋ ಚಾನ್ಸ್ ಇದೆ. ಬಟ್ ಈ ಲೆವೆಲ್ 80,350 ಅಥವಾ 400 ಮಧ್ಯದಲ್ಲಿ ಓಪನ್ ಆದರೆ ಇಲ್ಲಿಂದ ಸೀದಾ ಇಲ್ಲಿವರೆಗೂ. ಓಕೆ, ವಾಟ್ ಇಸ್ ದ ಪಾಯಿಂಟ್ಸ್, ಇಲ್ಲಿಂದ ಇಲ್ಲಿವರೆಗೂ ಅರೌಂಡ್ ಒಂದು 280 ಪಾಯಿಂಟ್ ಮಾರ್ಕೆಟ್ ಕೆಳಗಡೆ ಬರೋ ಚಾನ್ಸಸ್ ಇರುತ್ತೆ ಈ ರೀತಿ. ಡನ್. ಸೊ ಇದು ಸೆನ್ಸೆಕ್ಸ್ ಬಗ್ಗೆ ಕ್ಲಾರಿಫಿಕೇಶನ್ ನಮಗೆ ಸಿಕ್ತು. ಅದೇ ಬ್ಯಾಂಕ್ ನಿಫ್ಟಿ ಬಗ್ಗೆ ಆದ್ರೆ ಬ್ಯಾಂಕ್ ನಿಫ್ಟಿ ಆಲ್ಮೋಸ್ಟ್ ನನಗೆ ಸೇಮ್ ಅನಿಸ್ತಾ ಇದೆ. ಬಟ್ ಇಟ್ಸ್ ಅಸೆಂಡಿಂಗ್ ಬುಲ್ ಫ್ಲಾಗ್ ಈ ರೀತಿ ಹೇಳ್ಬೋದು. ಆ್ಯಂಡ್ ಈ ಲೆವೆಲ್ 54,150 ಇಸ್ ಇಂಪಾರ್ಟೆಂಟ್. ಈ ಲೆವೆಲ್ ಬ್ರೇಕ್ ಆದರೆ ಈಸಿಲಿ 120 ಪಾಯಿಂಟ್ ಅಥವಾ 100 ಪಾಯಿಂಟ್ ಸ್ಕ್ಯಾಲ್ಪಿಂಗ್ ಅಲ್ಲಿ ನಮಗೂ ಸಿಗೋ ಚಾನ್ಸಸ್ ಇರುತ್ತೆ. ಬಟ್ ಬೈ ಎನಿ ಚಾನ್ಸ್ ಅದೇ 100 ಪಾಯಿಂಟ್ ಗ್ಯಾಪ್ ಅಪ್ ಓಪನ್ ಆದರೆ ಸೀದಾ ಸೆಲ್ಲಿಂಗ್ ಅಪಾರ್ಚುನಿಟಿನ ನಾವು ಹುಡುಕ್ಬೋದು, ಯಾಕಂದ್ರೆ ಈ ಝೋನು ತುಂಬಾ ಇಂಪಾರ್ಟೆಂಟ್ ಆಗಿದೆ ಇಲ್ಲಿ. ಓಕೆ, ಅದನ್ನ ಬಿಟ್ಟರೆ ಗ್ಯಾಪ್ ಡೌನ್ ಅಲ್ಲಿ ಈ ಝೋನ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಓಕೆ, ಈ ಝೋನ್ ಅಲ್ಲಿ ಮಾರ್ಕೆಟ್ ಬಂದ್ರೆ ಸೊ ನಾವು ಬೈಯಿಂಗ್ ಅಪಾರ್ಚುನಿಟಿಯನ್ನ ನೋಡಬಹುದು ಫಾರ್ ಶೋರ್ 100%. ಓಕೆ, ಬಟ್ ಕನ್ಫರ್ಮೇಶನ್ಸ್ ನೀವು ತಗೋಬೇಕಾಗತ್ತೆ. ಓಕೆ, ಸೊ ಇಟ್ಸ್ ಓನ್ಲಿ ಫಾರ್ ಎಜುಕೇಶನಲ್ ಪರ್ಪಸ್ ಅನಾಲಿಸಿಸ್ ಮಾಡೋದು. ಡನ್. ಸೊ ರಿಮೈನಿಂಗ್ ಏನೇ ನಿಮಗೆ ಅಡ್ವಾನ್ಸ್ ಟ್ರೇಡಿಂಗ್ ಕಲಿಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸೊ ಓಕೆ ಜಸ್ಟ್ ಈ ಅನಲೈಸ್ ಮಾಡ್ಕೊಳ್ಳಿ. ಓಕೆ, ಡನ್. ಸೊ ಒಂದು ಬಾಕ್ಸ್ ಡನ್. ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ, ಅದರಲ್ಲಿ ಜಾಯ್ನ್ ಆದರೆ ನಿಮಗೆ ಫ್ರೀ ಕ್ಲಾಸ್ ಆಕ್ಸೆಸ್ ಸಿಗುತ್ತೆ. ಸೊ ಈ ಬಾಕ್ಸ್ ಇಂಪಾರ್ಟೆಂಟು ಆ್ಯಂಡ್ ದೆನ್ ಈ ಬಾಕ್ಸ್ ಇಂಪಾರ್ಟೆಂಟು. ಜಸ್ಟ್ ನೀವು ಸ್ಕ್ರೀನ್ಶಾಟ್ ತೊಗೊಂಡು ಯಾವ್ಯಾವ ಪಾಯಿಂಟ್ಸ್ ಇದೆ ಅದನ್ನು ನೀವು ಅನಲೈಸ್ ಮಾಡ್ಕೋಬಹುದು. ಓಕೆ, ಸೊ ಇದನ್ನ ಬಿಟ್ರೆ ನಿಫ್ಟಿಯಲ್ಲಿ ನಾನು ನೋಡೋದಾದ್ರೆ ಸೊ ನಿಫ್ಟಿಯಲ್ಲಿ ಒಂದು ಪ್ಯಾಟರ್ನ್ ಫಾರ್ಮ್ ಆಗ್ತಾ ಇದೆ, ದಟ್ ಈಸ್ ಅ ಸಿಂಗಲ್ ಟ್ರೆಂಡ್ ಲೈನ್. ಓಕೆ, ದಿಸ್ ಒನ್ ಆಕ್ಚುಲಿ. ಓಕೆ, ಸೊ ಅಂಡ್ ದೆನ್ ಅದ್ರ ಜೊತೆ ನನಗೆ ಇದೊಂದು ಸ್ಮಾಲ್ ಫಾರ್ಮ್ಯಾಟ್ ಆಫ್ ಬುಲ್ ಫ್ಲಾಗ್ ಅನಿಸ್ತಾ ಇದೆ. ಇದ್ರ ಮೇಲ್ಗಡೆ ಮಾರ್ಕೆಟ್ ಏನಾದರೂ ಕ್ಲೋಸ್ ಆದ್ರೆ ಸೀದಾ ಸಿಂಪಲ್ ಇಲ್ಲಿಂದ ಇಲ್ಲಿವರೆಗೂ 150 ಪಾಯಿಂಟ್ಸ್. ಓಕೆ, ಅದನ್ನ ಬಿಟ್ಟರೆ ಅಗೇನ್ ಗ್ಯಾಪ್ ಡೌನ್ ಆದರೆ ಮಾರ್ಕೆಟ್ ಅದು ಗ್ಯಾಪ್ ಫಿಲ್ ಆಗೋಕ್ಕೆ ಮೇಲ್ಗಡೆ ಬರುತ್ತೆ. ಡನ್. ಸೊ ಇದರಲ್ಲಿ ಸಿಂಪಲ್ ಓಕೆ ಗ್ಯಾಪ್ ಅಪ್ ಓಪನ್ ಆದರೆ ಸೆಲ್ಲಿಂಗ್ ಅಪಾರ್ಚುನಿಟಿನ ನಾವು ನೋಡ್ಬೋದು. ಓಕೆ, ಸೊ ದಿಸ್ ಈಸ್ ದಿ ಕಂಪ್ಲೀಟ್ ಮಾರ್ಕೆಟ್ ಅನಾಲಿಸಿಸ್ ಫಾರ್ ಟುಮಾರೋ. ಡನ್. ಸೊ ಥ್ಯಾಂಕ್ ಯು.